ವಿಶೇಷತೆ, ಕನ್ನಡದ ಮಾನ್ಯತೆ ಮತ್ತು ಅದರ ಮಹತ್ವ ಅವರಿಗೆ ತಿಳಿಬೇಕು. ಅದಕ್ಕೆ ನಮ್ಮ ತಂದೆ ತಾಯಿಯಂದರು ಕನ್ನಡದ ಬಗ್ಗೆ ವಿಶೇಷವಾದಂಥ ಕಳಕಳಿಯನ್ನ, ಕಾಳಜಿಯನ್ನು ಹೊಂದಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ನೀವು ವಿದ್ಯಾಭ್ಯಾಸ ಮಾಧ್ಯಮ ಯಾವ್ದಾದ್ರು ಮಾಡಿ ತೊಂದರೆ ಇಲ್ಲ, ಆದ್ರೆ ಕನ್ನಡವನ್ನ ಕಲಿಸ್ತಕ್ಕಂಥ, ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲ ಉದಾರತೆಯನ್ನು ತೋರ್ಬೇಕು ಅಂತ ಹೇಳ್ತಾ ಕನ್ನಡದ ಸೇನನ್ನ ಎಳೆಯೋಣ ಅಂತಕ್ಕಂಥ. ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ. ನಾವೇನೇ ಹೇಳ್ಬೋದು, ಇವತ್ತು ರಾಜ್ಯ, ದೇಶ ಹಲವಾರು ರಾಜ್ಯಗಳಿಂದ ದೇಶ ಆಗಿದೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಂಸ್ಕೃತಿ ಇದೆ, ಒಂದೊಂದು ಆಚಾರ ಇದೆ, ಒಂದು ವಿಚಾರ ಇದೆ, ಒಂದು ಹಬ್ಬ ಇದೆ, ಬೇರೆ ಇದೆ. ಆದರೂ ಕೂಡ ಅವರೆಲ್ಲರೂ ಸೇರ್ಕೊಂಡು ಇವತ್ತು ಒಂದೇ ಮನೆಯಲ್ಲಿ, ಒಂದೇ ಊರಿನಲ್ಲಿ, ಒಂದೇ ಒಂದು ಅಣ್ಣತವ ರೀತಿಯಲ್ಲಿ ನಾವು ಜೀವನ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಕಾರಣ ಆ ಸಂವಿಧಾನ. ಎಲ್ಲಿ ನೀರಾವರಿ ಕಡಿಮೆ ಆಗಿದೆ ಅಲ್ಲಿ ಈ ರೀತಿಯ ಬೆಳೆಗಳು ಹೆಚ್ಚಿಗೆ ಆಗ್ತಾ ಇದೆ. ಸೊ ಎಲ್ಲಿ ಅಲ್ಲಿ ಅಂದರೆ ಎಲ್ಲಿ ಕಷ್ಟ ಇರುತ್ತೆ ಅಲ್ಲಿ ಕಷ್ಟನೇ ಅವರಿಗೆ, ರೈತರಿಗೆ ಪ್ರೇರಣೆಯಾಗಿ ಹೆಚ್ಚು ಇವತ್ತು ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸನ್ನು ನಾವು ಬೆಳೀತಾ ಇದ್ದೀವಿ. ಇವತ್ತು ಅಂದರೆ ಇದು ಒಂದು ಕಡೆ ರೈತರ ಸಂಪನ್ಮೂಲವನ್ನು ಜಾಸ್ತಿ ಮಾಡುತ್ತೆ, ಇನ್ನೊಂದು ಕಡೆ ಅದು ಎಂಪ್ಲಾಯ್ಮೆಂಟು ಕೂಡ ಜನರೇಟ್ ಮಾಡುತ್ತೆ. ಮತ್ತು ಇವತ್ತು ನೋಡಿದರೆ ಇವತ್ತು ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ ಟು 40% ಆಫ್ ಇಂಡಿಯಾಸ್ GDP. It contributes to 40% of India's GDP.